ಕಡೆದು ಬಂದು ಗಾಡಿ ಹೊಡೆದು ಬಿಡ್ತೀರಿ. ಯಾಕ್ರಿ? ಅದಕ್ಕೆ ನಾವು ಪುಣ್ಯಾತ್ಮರೇ, ದೇವರನ್ನು ನೀವು ಹುಡುಕಾಡ್ತಾ ಹೋದ್ರೆ ದೇವ್ರು ಎಂದೂ ಸಿಗುದಿಲ್ಲ. ದೇವರನ್ನು ಹುಡುಕಾಡ್ಲಾಕಾದ್ರೆ ದೇವ್ರು ಎಂದೂ ಸಿಗುದಿಲ್ಲ. ಯಾಕೆ ದೇವರು ಸಿಗುದಿಲ್ಲ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಜಗದಾಗಲ್ಲ ಮುಗಿಲಾಗಲ್ಲ ಮಿಗೆ ಆಗಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ ಪರಮಾತ್ಮ. ಎಷ್ಟು ದೊಡ್ಡವದನು, ಜಗದಾಗಲ್ಲ ಮುಗಿಲಾಗಲ್ಲ ಮಿಗೆ ಆಗಲ್ಲ. ಪಾತಾಳದ ಅತ್ಯುತ್ತ ನಿಮ್ಮ ಶ್ರೀಪಾದ, ಬ್ರಹ್ಮಾಂಡದ ಅತ್ಯುತ್ತ ನಿಮ್ಮ ಶ್ರೀಮುಕುಟ, ಅಗೋಮ್ಯ ಅಗೋಚರ ಅಪ್ರತಿಮವಾಗಿರತಕ್ಕಂಥ ಲಿಂಗಯ್ಯನ ಕರಸ್ಥಳಕ್ಕೆ ತಂದು ಕೊಟ್ಟು ಚುರುಕಾದನಯ್ಯ. ಇಷ್ಟು ದೊಡ್ಡ ದೇವರದನ ಅವನ್ ಹೆಂಗ್ ಹುಡುಕ್ಯಾಡವ್ರದ್ರಿ? ಹೆಂಗ್ ಹಿಡಿಲಿಕ್ಕೆ ಸಾಧ್ಯ? ಆದರೆ ದೇವರ ನಿಮ್ಮನ್ನು ಹುಡುಕ್ಯಾಡ್ಕೊಂತ ಬರ್ಬೇಕು. ದೇವರ ನಿಮ್ಮನ್ನು ಹುಡುಕ್ಯಾಡ್ಕೊಂತ ಬರ್ಬೇಕು. ಸಕ್ಕುಬಾಯಿ ಪಂಡ್ರಪುರಕ್ಕೆ ಹೋಗ್ಯಾಳ. ದೇವ್ರ ಆ ಸಕ್ಕುಬಾಯಿ ರೂಪದಾಗ ಗಂಡನ ಜೋಡಿ ಸಂಸಾರ ಮಾಡಾಕತ್ತಾಳಂದ್ರ ಯಾರು ಪಗಾರ ಕೊಟ್ಟಾರ? ಅವನಿಗೆ ಯಾರು ಪಗಾರ ಕೊಟ್ಟಾರು? ನಿಮ್ಮಲ್ಲೇ ಪಗಾರ ತಗೊಂಡು ದ್ರಾಕ್ಷಾಗ ಮಂದಿ ಬರ್ತಂದ್ರು ಹೆಚ್ಚು ಅಡ್ವಾನ್ಸ್ ಕೊಟ್ರ ಮುಂದಿನವ್ರು ಬರ್ತಾವಿಲ್ಲ ಗೊತ್ತಿಲ್ಲ, ಗಂಟು ಗರಪ್ ಆಗಿಬಿಡ್ತದೆ. ಗಂಟ ಗಯಪ್ ಆಗ್ತದ. ಯಾಕಾಗ್ತದ? ನಮ್ಮ ಗಂಟುನ ಹಂಗ ಬಂದಾವ. ಕಸ ಅಲ್ಲ ಕಸದಾತ ಅಂತ ಹೇಳ್ತಾರ ಮರಾಠಗಳು. ಹೆಂಗ ಬಂದತ್ ಹೆಂಗ ಹೋಗ್ತತಿ ಅಂತಾರಿಲ್ಲ. ಆ ಮಾಲೆಗಾವ್ ಪಂಡ್ರಪುರದಿಂದ ಕುದುರೆ ತಂದಿರತ್ತ ಗೌಡ್ರವ್ರಾಗ. ಕುದುರೆ ತಂದ ಡಂಗರ ಕೊಟ್ಟ ಕುದುರೆಗೆ ಹೆಜ್ಜೆ ಕಲಸ ಅವ್ರದ್ರಿ ಯಾರು ಬರ್ತೀವಿ ಬರ್ರಿ ಅಂತ. ಅದ್ರಾಗ ಬೆರಿಕಿದ್ದ ನಾ ಕಲಿಸ್ತೇನೆ ಗೌಡ್ರು. ಎಷ್ಟು ತಗೋತೀವಿ ಅಂದ್ರ ಅವ್ ಕರಾರ್ ಮಾಡಿ ಕೆಲಸ ಕೆಡ್ತೈತಿ ಅಂದ. ನೀವೇನ್ ಕೈ ಎತ್ತು ಕೊಡ್ತಿರ್ಲ ಅದನ್ನ ತಗೊಂಡು ಹೋಗ್ತಾನೆ. ಗೌಡ್ರಲ್ಲಿ ಒಂದಿಷ್ಟು ದಯಾ ಬಂತು. ಈ ಮನುಷ್ಯ ಕರಾರು ಮಾಡೋ ಮನುಷ್ಯ ಎಷ್ಟು ಕೊಡ್ತೇನೆ ತಗೋತಾನಂದ್ರ ಇದಕ್ಕೆ ನೋಡಿ ಒಂದಿಷ್ಟು ಯೋಗ್ಯ ಕೊಡ್ಬೇಕಂತ ತಿಳ್ಕೊಂಡು ಹೆಜ್ಜೆ ಕಲಸಕ್ಕೆ ಹೇಳಿಬಿಟ್ಟು ಒಂದು 3-4 ತಿಂಗಳು ಕಲಿಸಿದವ್. 3-4 ತಿಂಗಳು ಆದ ಬಳಿಕ ಗೌಡ್ರಿಗೆ ಕಲಿಸಿದ. ಗೌಡ್ರ ಬಾರಿಸಿದಂಗ ಕುಣಿತೈತಿ, ಹೇಳಿದಂಗ ನಡಿತೈತಿ, ಮ್ಯಾಲ ಕುಣಿತ ಹೋದ್ರ ಕುಣಿಸ್ಕೊಂಡ್ ಹೋಗ್ತೈತಿ ಅಂತ ಕೂತು ನೋಡ್ಲೇನು ಗೌಡ್ರ ಅಂದ. ನೋಡ್ಲ ಯಾರು ಬೇಡತ್ತಾನ. ಗೌಡ್ರಲ್ಲಿ ನಿಂತಿದ್ರು ಕುದುರೆ ಮೇಲೆ ಕೂತ ಹೋಗೇ ಬಿಟ್ಟ ತಗೊಂಡು ಪಂಡ್ರಪುರದ ಕುದುರೆ ತಂದಾರ. ಅಲ್ಲಿ ಹೋದ್ರ ಮಂದಿ ಗೌಡ್ರು ಬರ್ತಾರ ತಿಳ್ಕೊಂಡು ಇವ್ ಮಾಲೆಗಾವ್ ಹೊಡೆದ್ರೆ ಮಹಾರಾಷ್ಟ್ರ. ಅಲ್ಲಿ ಹೋಗಿ ಮುಂಜಾನೆ ಕುದುರೆ ಕಟ್ಟಿಬಿಟ್ಟ. ಇಂಥ ಕಾಕ ಬಂತವ. ಕುದುರೆ ಕಿಮ್ಮತ್ ಎಷ್ಟು ಅಂತ 70,000 ಅಂತ. ಹಿರಿಯರ ಹಂಗ ದುಡುಕಿ ಬಿಡುದು, ಹಿರಿಯರ ಹಂಗ ದುಡ್ಕೋದು. ಅವ್ರಂದ್ರು ಸಂಜೆ ಆದಾಗ ಗಿರಕಿ ಬಿಟ್ಟು ಕೊಡ್ತತಿ, ವಿಚಾರ ಮಾಡೋಣ ತಿಳ್ಕೊಂಡು ಸಂಜೆ 4ಕ್ಕೆ ಬರ್ಬೇಕತಿ. ಕಾಕ ಹೋದ. ಒಬ್ಬ ಮಿಲಿಟರಿ ಮನುಷ್ಯ ಬಂದ್ರಿ. ಕುದುರೆ ಕಿಮ್ಮತ್ ಎಷ್ಟತ್ ಕೇಳ 80,000 ಅಂತ. 80 ಏನೈತಿದ ನೋಡ್ರಿ, ಹೇಳಿದಂಗೆ ಕೇಳ್ತೈತಿ, ಬಾರಿಸಿದಂಗೆ ಕುಣಿತೈತಿ, ಮ್ಯಾಲ ಕೂತ್ರು ತಗೊಂಡು ಹೋಗ್ತೈತಿ. ಕೂತು ನೋಡ್ಲಿ ಅನ್ನೋದು. ನೋಡ್ರಿ ಯಾರು ಬೇಡತ್ತಾನ. ಹಾರಿ ಕುಂದ್ರಾಕ್ ಹೋದ. ಆ ರಿಕಿಪ್ದಾಗ ಬೂಟ್ ಹೋಗ್ಲಿಲ್ಲ ಅವನು. ಆ ಬೂಟ್ 2 ದಿನ ಮುಂದೆ ಬಿಟ್ಟು ಅದ ಹೋಗೇ ಬಿಟ್ಟು ಕುದುರೆ. ಸಂಜೆ 4 ಗಂಟೆ ಕಾಕ ಬಂದ. ತಮ್ಮ ಕುದುರೆ ವ್ಯಾಪಾರ ಆತಕ ಕಂದ. ಎಷ್ಟು ಕೊಟ್ಟೆ? ನಾ ಎಟ್ಟಕ್ಕೆ ತಂದೆ ನಾಟಕ ಕೊಟ್ಟಿನಿ ಅಂತ. ನಿನಗೆ ನೋಡಿತ ಲಾಭ ಇಲ್ಲ, ಬಿಟ್ಟು ಹೋಗ್ಯ ನೋಡಲ್ಲ. ಅದಕ್ಕೆ ಮೊನ್ನೆ ಅಂತ ಹೇಳ್ತಾರ, ಅನ್ಯಾಯ ಪಾರ್ಜಿತ ದ್ರವ್ಯಂ 10 ವರ್ಷ ನಿತ್ಯಸ್ಥತೆ ಏಕಾದಶ ದಿವಸ ಸಮೂಲಂ ತದ್ದು ವಿನಸತಿ ತಿಳ್ಕೊಂಡಿರ್ತಾರ. ನೀವು ಯಾವ ಮಾರ್ಗದಿಂದ ತಂದಿರಿ ಆ ಮಾರ್ಗದಿಂದ ಹೋಗ್ತದ. ಅದಕ್ಕೆ ನಾವು ಬಳಸಬೇಕಾಗಿದ್ರೆ ಪುಣ್ಯಾತ್ಮರ ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಪುರುಷಾರ್ಥ ಅಂತ ಹೇಳ್ಯಾರ. ನನಗೆ ಮಂಚಾಕಿಲಿ ಕುಣಿಸಿದಕ್ಕೆ 4 ಕಾಲದಾವ್. ಇದ್ರಾಗ 1 ಕಾಲ ಮುರಿತಂದ್ರೆ ಮನ್ಸು ನಿಲ್ಲುದಿಲ್ಲ. ಹಂಗ ನಿನ್ನ ಬದುಕಿನೊಳಗ 4 ಪುರುಷಾರ್ಥಗಳದಾವ್. 4 ಪುರುಷಾರ್ಥೊಳಗ ಮೊದಲದ ಹೇಳ್ಯಾರ ಯಾವ್ದು ಅಂತಕ್ಕಂಥ ಧರ್ಮ. ಆ ಧರ್ಮವನ್ನ ನೀವು ಕೆಡಗುಡ್ದಂಗೆ ಇರಬೇಕು. ಈ ಧರ್ಮ ಅಲ್ಲ ಆ ಧರ್ಮ, ಈ ಧರ್ಮ ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಹಿಂದೂ ಧರ್ಮ, ಅದು ಇದು ಧರ್ಮ ಅಲ್ಲ ಪುಣ್ಯಾತ್ಮರೇ. ಇದಕ್ಕೆ ವ್ಯಾಖ್ಯಾನ ಹೇಳ್ತದ. ಈ ಜಗತ್ತಿನೊಳಗ ಧರ್ಮ ಅಂತ ಎದಕ್ಕೆ ಕರೀತಾರ ಅಂತ ಕೇಳಿದ್ರ, ಸಕಲರನ್ನ ಸಂತೋಷದಿಂದ ಬದುಕಲಿಗೆ ಬಿಡ್ತಕ್ಕಂಥ ಸಾಧನ ಯಾವುದದ ಅದಕ್ಕೆ ಧರ್ಮ ಅಂತಕ್ಕಂಥದ್ದು ಕರೆಸ್ಕೊತದ. ಎಲ್ಲರಲ್ಲಿ ಜಗಳ ಹಚ್ಚಿ ಉರಿ ಹಚ್ಚತಕ್ಕಂಥದ್ದಲ್ಲಿ ಧರ್ಮ ಅನ್ನಕ್ಕೆ ಬರುವುದಿಲ್ಲ. ಅದಕ್ಕೆ ಇಲ್ಲಿ ಧರ್ಮ ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಪರಹಿತ ಅಂತ ಬರೀತಾರೆ ನಿಜಗುಂಡ್ರು. ಕೆಡುವ ಕಾಯದ ಸಫಲವಾವುದು ಪರಹಿತ ಅಂತ ಕರೀತಾರೆ. ಏದಲ್ಲಿ ಪರದಲ್ಲಿ ಸುಖ ಯಾವುದು? ಧರ್ಮರತಿ ಅಂತ ಹೇಳ್ತಾರೆ. ಧರ್ಮ ಅಂದ್ರೆ ಇದಕ್ಕೆ ಮತ್ತೆ ವ್ಯಾಖ್ಯಾನ ಭಕ್ತಿನ ಅನಿಸ್ಕೋತದ. ಅದಕ್ಕೆ ಭಗವಂತನಿಗೆ ನಾವು ಸಲ್ಲಿಸಬೇಕಾದ್ರೆ ಏನು ಅಂತ ಕೇಳಿದ್ರೆ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ನರಹರಿಯೇ, ಕೂಗಿದರು ದನಿ ಕೇಳಲಿಲ್ಲ. ಏನ್ ಬೇಡ್ಕೊಂಡ? ನನ್ನ ಆಸೆ, ನನ್ನ ಬಯಕೆ, ನನ್ನ ಅಭಿಲಾಷೆ, ನನ್ನ ಇಚ್ಛಾ ಏನಂತ ಕೇಳಿದ್ರೆ ನಿನ್ನ ಚರಣ ಭಜನೆ, ನಿನ್ನ ಸೇವಾ ಮಾಡೋದು ಒಂದೇ ಐತಿ. ನಮ್ಮನ್ನು ಕೇಳಿದ್ರಿ ಪಂಚಾಯತಿಗೆ ಆರಿಸಿ ಬಂದಂದ್ರೆ ತಾಲೂಕಿಗೆ ಹೋಗ್ಬೇಕತ್ತ, ತಾಲೂಕಿಗೆ ಬಂದವ ಜಿಲ್ಲಾಕ್ ಹೋಗ್ಬೇಕತ್ತಾನ, ಜಿಲ್ಲಾ ಪಂಚಾಯತಿಗೆ ಬಂದ್ರೆ MLA ಆಗ್ಲಕ್ಕ ಅವನು ಕಾಗಪತ್ರ ತಯಾರು ಮಾಡತ್ತ. ಕುರ್ಚಿ ಒಂದೈತಿ ಮುಖ್ಯಮಂತ್ರಿ. ಭೀಮ ಹಾಕನತ್ತ, ನಮ್ಮ ಭಾವ ಹಾಕನ. ಅವೆಲ್ಲ ಹುಚ್ಚರತ್ತೆ ಹೋಟಕ್ಕೆ ಕಳಿಸಿದೀವಿ.
ಅವ್ರ ಪುಣ್ಯಾತ್ಮರು ಒಂದು ತುಸು ದಿವಸ ಹೋಗೋಣ, ಒಬ್ಬ 10 ಮಂದಿ ಆ ಪಕ್ಷದಾಗ ಓಡ್ತಾರ, ಅವರದ್ದು ಈ ಕಡೆ ಬಂದು ಬಿಡ್ತಾರ, ಮತ್ತೆ ಬೈ ಎಲೆಕ್ಷನ್ ಅಂತ ಬಂದ ಬಿಡ್ತಾರ. ಎಲೆಕ್ಷನ್ಕ MLA ಕೊಂಡು ತೊಳಕ ರೊಕ್ಕ ಬರ್ತಾವ, ನಮಗೆ ಕೆರಿ ಮಾಡಿಕೊಡ್ರಿ, ನಮ್ಗೆ ನೀರು ಮಾಡಿಕೊಡ್ರಿ, ನಮಗೆ ಅನುಕೂಲ ಮಾಡಿಕೊಡ್ರಿ ಅಂತ ಕೇಳಿದ್ರ ದೇಶದ ದುಡ್ಡಿಲ್ಲ ಅಂತ ಹೇಳ್ತಾರ. ಅದಕ್ಕೆ ಹೇಳ್ತಾರ ಪುಣ್ಯಾತ್ಮರ, ನಗೆಯ ಬರುತ್ತಿದೆ ಲೋಕದ ಜನರ ಹಗರನ ಮಾಡುವುದ ಕಂಡು ನಗೆಯ ಬರುತ್ತಿದೆ ಅಂತಕ್ಕಂಥ ಮಾತು ಹೇಳ್ತಾರ. ಅಂತವ್ರು ನಾವೇನ್ ಮಾಡ್ತೀವಿ, ಎದಿ ಮೇಲೆ ಫೋಟೋ ಹಾಕೊಂಡು ಬೆಣ್ಣಾಗ ಫೋಟೋ ಹಾಕೊಂಡು ನಮ್ಮ ನಾಯಕರು ಡಂಗರ ಹೊಡ್ಕೊಂಡು ಸಾರ್ತೀವಿ. ಪುಣ್ಯಾತ್ಮರೇ, ಗೌಡ್ರ ಹೆಂಡತಿಗೆ ಮುಗುಬಟ್ಟು ತಂದು ಕೊಟ್ಟಿರ್ತ, ಮುಗುಬಟ್ಟು ಊರಾನ ಮಂದಿ ಹೋತತ್ತ ಗೌಡ್ತಿ ಮುಗುಬಟ್ಟು ನೋಡವ್ರ, ಏನ್ ಗೌಡ್ ಮುಗುಬಟ್ಟು ತಂದಾನ ಅನ್ನೋರ, ಚಾ ಮಾಡೋಣ ಅನ್ನೋರ, ದಿನ 1 ಕ್ವಿಂಟಲ್ ಸಾಕರ್ ಹಿಡ್ತದ. ಅಲ್ಲಿ ಒಬ್ಬ ಸಾಧು ಇದ್ದತ್ತ, ಇಟ್ಟು ಮಂದಿ ಎಲ್ಲಿ ಹೊಂಟಿರಿ, ಅಂತದ್ ಏನ್ ಪುಣ್ಯದ ಕೆಲಸ ಆಗೈತಿ, ಯಾವ ಸತ್ಪುರುಷ ಬಂದಾನ, ಎಲ್ಲಿ ಸತ್ಪುರುಷರೇ ಮಂಡಿಗಿಡ ಗಾಳಿಗಂಡ ಸಾಧು, ನಿನಗೇನ್ ಗೊತ್ತು ಮುಗುಬಟ್ಟು ಸುದ್ದಿ ಸುಮ್ಮಿರಂದ್ರ ಸಾಧುಂದ ಏನಾರ ಹೊಂಟಿದ್ ಹೇಳ್ರಿ ಅಂದವ್, ಗೊತ್ತಾಗೋದು ನೀನು ಗಪ್ಪಿರಂದ್ರು. ಮತ್ತೆ ಸಾಧು ಕೆಣಿಕೆ ಕೇಳಿದ, ಗೌಡ್ರ ಗೌಟಿಗೆ ಮುಗುಬಟ್ಟು ತಂದಾರ, ನೋಡಾಕ್ ಹೊಂಟತ್ತಿತ್ತು ಮಂದಿ ಎಲ್ಲ ಅಂತ ಹೇಳಿದ್ರು. ನಾನು ನೋಡ್ಲಾಕ್ ಬರ್ತಾನ, ನೀ ನೋಡಿ ಏನ್ ಮಾಡ್ತೀನಿ ಹೋಗಿ ಪುಣ್ಯಾತ್ಮರಿ. ಜನ ಎಲ್ಲ ಹೋಗ್ತಿತ್ತು ಬರ್ತಿತ್ತು, ನೋಡ್ತಿತ್ತು ಬರ್ತಿತ್ತು, ಏನು ಗೌಡ್ತ್ರಿ, ಏನು ಪುಣ್ಯ ಗೌಡ್ತಿನಿಂದ, ಎಂತ ಮುಗುಬಟ್ಟು ತಂದಾರಂತ. ಯಾಕಂದ್ರೆ ಜನ ನೋಡ್ಬೇಕು, ಹೊಗಳು ಮಂದಿ ಭಾಳ ಮಂದಿ ಇರ್ತಾರ. ನಿಮ್ಮನ್ನ ಹೊಗಳುದೇನ ಓದ ಗೌಳಾಗ ಹೋಗಿದ್ದೇನ 2 ಒಂದ ಹೊಗಳಾಕತ್ತೇನ, ಇಲ್ಲಿ ಏನೋ ಬಂಡಲ್ ಐತೆ ನೀವು ತಿಳ್ಕೊಬೇಕಾ, ಹೊಗಳೊತ್ತಂಗ ಒಬ್ಬಬಾರ್ದು ನೀವು. ಇವ್ ಹೊಗಳತಾನ ಹಿಂದಿದಕ್ಕೆ ಏನೋ ಬಾಂಬ್ ತಂದಾನ ತಿಳ್ಕೊಂಡ ಬಿಡುದು ನೀವು, ಹೌದಿಲ್ಲ? ಅದಕ್ಕೆ ಬಸವಣ್ಣ ಹೇಳ, ಹೊಗಳಿ ಎಲ್ಲ ಹೊನ್ನ ಸೂಲಕ್ಕೆ ಏರಿಸಿದ್ರೆ ತಿಳ್ಕೊಂಡೆ. ಅದಕ್ಕೆ ಬಂಧುಗಳೇ, ಹೋದ ಸಾಧು ನೋಡ್ತಿದ್ರು, ಮಂದಿ ಕೊಂಡಾಡ್ತಿದ್ರು, ಹಾಡ್ತಿದ್ರು, ಹೊರಸ್ತಿದ್ರು. ಅವಾಗ ಸಾಧು ಅನ್ನಕತ್ತ, ನಗೆಯ ಬರುತ್ತಿದೆ ಲೋಕದ ಜನರ ಹಗರನ ಮಾಡುವುದ ಕಂಡು ನಗೆಯ ಬರುತ್ತಿದೆ ಅನ್ನಕತ್ತದತ್ತ. ಸಾಧು ಏನ್ ತಲೆ ಕೆಟ್ಟತ್ತೆ ನಿನ್ನ, ನಂದು ತಲೆ ಕೆಟ್ಟ, ನಿಮ್ಮದು ಕೆಟ್ಟತ್ತೆ ಅಂದ. ನಮ್ದೇ ಕೆಡ್ತತಿ ಅಲ್ಲ. ಗೌಡ ಮುಗುಬಟ್ಟು ತಂದಾನ ಚಿಟ್ಟು ಮಂದಿ ಹಾಡಾಡಿ ಹರ್ಸಣಕತ್ತೀರಿ, ಕೊಂಡಾಡಕತ್ತೀರಿ. ನಮ್ಮ ಅಪ್ಪ ಗೌಡ್ತಿಗೆ ಮೂಗ ಕೊಟ್ಟಿಲ್ಲದ್ರೆ ನಿಮ್ಮ ಗೌಡನ ಮುಗುಬಟ್ಟು ಎಲ್ಲಿ ಇಡ್ತೀರಿ ಅಂತ ಕೇಳಿದ. ಮೂಗು ಮಾಡಿದಾನ ಯಾರ ನೆನಪು ಮಾಡ್ಯಾರ, ಮುಗುಬಟ್ಟು ಮಾಡೋಣ ಹುಡುಕಿ. ಅದಕ್ಕೆ ಮೂಗು ಮಾಡತಕ್ಕಂಥ ಆದಿಶಕ್ತಿ ಲಕ್ಕಮ್ಮ ತಾಯಿ ಮೇಲೆ ನಂಬಿಕೆ ಇಟ್ಟು ದೊಡ್ಡ ಗುಡಿ ಕಟ್ಟಾಕತ್ತೀರಿ, ಇಷ್ಟು ದೊಡ್ಡ ಗುಡಿ ಕಟ್ಟ. ಆಕೆ ಬೇಕಂದಿಲ್ಲ ಗುಡಿ, ನಿಮ್ಮ ಆನಂದಕ್ಕ ನಿಮ್ಮ ಸಂತೋಷಕ್ಕ ನೀವು ಗುಡಿ ಕಟ್ಟಾಕತ್ತೀರಿ. ಆಗ ಪುಣ್ಯಾತ್ಮರ ತಾಯಿ ಹೇಳ್ತಾಳ, ನನ್ನ ಸಲುವಾಗಿ ಇಷ್ಟು ಯಾವಾಗ ನೀವು ಕಷ್ಟ ಪಡಾಕತ್ತೀರ, ನಿಮ್ಮ ಕಷ್ಟಕ್ಕೆ ಕ್ಷಣಕ್ಕೆ ನಿಮಗೆ ಸಾರಥಿ ಆಗುತ್ತನೋ, ಆದ್ರ ನಂಬಿಕೆ ಮಾತ್ರ ನನ್ನ ಮೇಲೆ ಇಡ್ರಿ ಅಂತಕ್ಕಂಥ ಮಾತಾ ಹೇಳ್ತಾರೆ. ನಂಬಿಕೆ ಮಾತ್ರ ನನ್ನ ಮೇಲೆ ಇಡ್ರಿ. ಎಲ್ಲ ದೇವತೆಗಳು ಕೊನೆಗೆ ಶರಣಾಗತಿ ಹೊಂತಾರ. ಹಿಮಾಲಯ ಪರ್ವತದ ತಲೆಗೆ ದೇವಿ ಹೋಗಿ ನಿಂತಾಳಲ್ಲ, ಪರ್ವತರಾಜನ ಮಗಳಾಗಿ. ಆಗ ಎಲ್ಲಾ ದೇವತೆಗಳು ಹೋಗ್ತಾರ. ನಿಶುಂಬರು ಕಾಟ ಬಹಳ ಕೊಡಾಕತ್ತಾರ, ತೊಂದರೆ ಬಹಳ ಕೊಡಾಕತ್ತಾರ. ಒಂದ್ ಸಂದರ್ಭದೊಳಗ ದೇವಿ ಹೇಳ್ತಾನ, ನಾನು ರಕ್ಷಣೆ ಮಾಡ್ತಾನೆ, ನಿಮ್ಗೆ ತೊಂದರೆ ಬೇಡ. ಯಾವಾಗ ನಾವೆಲ್ಲವನ್ನ ಅವರಿಗೆ ಸಮರ್ಪಣೆ ಭಾವ ನಮ್ಮಲ್ಲಿ ಬೇಕಾಗ್ತದೆ. ಅದಕ್ಕೆ ನಾನು ಹೇಳಿನಿ, ಕಾಯ ಕರಗುತ್ತಿದೆ, ಆವಿಷ್ಯ ಸರಿಯುತ್ತಿದೆ, ಸಮಯ ಜರಿಯುತ್ತದೆ. ಈ 3 ಮಾತು ತಿಳ್ಕೊಳ್ಳೋದು. 3 ಮಾತ ಯಾಕೆ ತಿಳ್ಕೋಬೇಕಂತ ಕೇಳಿದ್ರ, ಈ ಕಾಯವನ್ನ ಕರಗೋಕ್ಕಿಂತ ಮುಂಚಿತ ಎದಕ್ಕೆ ಕೊಡಬೇಕು ಅಂತ ಕೇಳಿದ್ರ, ಪರಮಾತ್ಮನ ಪೂಜೆಗಾಗಿ, ಧರ್ಮದ ಕಾರ್ಯಗಾಗಿ, ದೀನರ ಉದ್ಧಾರಕ್ಕಾಗಿ, ನೊಂದವರ ಹಸಿದವರ ಅನ್ನವಾಗಿ. ಬಸವಣ್ಣ ಹೇಳ್ತಾನೆ, ಎಂತ ಅಪರೂಪ ಮಾತಾ ಹೇಳ್ತಾನ. ನಾನು ಹೇಳಿನಿಲ್ಲ, ಉಂಬಳಿನಾಗ ಕಲ್ಯಾಣದಾಗ ಬಿದ್ದಂತ ಸಂದರ್ಭದಾಗ ಬಂದು ಬಸವಣ್ಣ ಎಬ್ಸಾಕತ್ತಾನ. ಅವಾಗ ಕೇಳಿದ ತುಂಬಳಿನಾಗ ಬಸವಣ್ಣನಪ್ಪ ಅಂತ, ಬಸವಣ್ಣನ ನೀ ಅಂದ. ನಾನೇ ಬಸವಣ್ಣ ಹೆಂಗೆ ಹೇಳಿದ್ನಿ. ಆಗ ಉಂಬಳಿನಾಗ ಹೇಳಿದತ್ತ, ಕಲ್ಯಾಣದಾಗ ಬಿದ್ದವರನ್ನ ಎಬ್ಬಿಸು ಬಸವಣ್ಣನ ಬಿಟ್ಟು ಮತ್ಯಾವ ಮಾಡ್ಯಾನಪ್ಪ, ಅದಕ್ಕೆ ನೀನೇ ಬಸವಣ್ಣ ಅಂತಕ್ಕಂಥ ಮಾತು ಹೇಳ್ತಾರತ್ತ. ಅದಕ್ಕೆ ಕನಕದಾಸರು ಹೇಳ್ತಾರ, ಪುಣ್ಯಾತ್ಮರ, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮೈ ಕೈವಲ್ಯ ಪತಿ ನೀನು, ಏನು ಬಲ್ಲೆನ ನಾನು, ನೆರೆ ಸುಜ್ಞಾನ ಮೂರ್ತಿ ನೀನು, ದೇವ ನಿನ್ನ ಸಮಾನರುಂಟೆ. ಈ ಲೋಕದಾಗ ಯಾರಾದ್ರೂ ಬಂಧುಗಳು ಬಂದುಕೊಂಡು ಹೋಗ್ತಾನೆ, ನಮ್ಮ ಬಂಧನ ಕಳೆಯವ್ರು ಅದಾರನು ಯಾರು ಇಲ್ಲ ನಿನ್ನ ಹೊರತ. ಅದಕ್ಕೆ ನೀನೇ ನಮಗೆ ಗತ್ತಿದೆ, ನಿನ್ನ ಹೊರತ ಯಾರು ಇಲ್ಲ. ನಮ್ಮನ್ನು ರಕ್ಷಿಸು ನನ್ನ ತಿಳಿಲಮ್ಮ. ಮಾತ ಶಬ್ದದ ಅರ್ಥ ಮಾಡ್ಕೋರಿ. ಕನಕದಾಸರ ನನ್ನನ್ನು ರಕ್ಷಿಸೋ ತಿಳಿಲ್ಲ, ರಕ್ಷಿಸು ನಮ್ಮನನ ಹೊರತ. ನಮ್ಮನನ ಹೊರತಂದ್ರ ನಿನ್ನನ್ನು ನಂಬಿದವರೆಲ್ಲರನ್ನು ಕರುಣಿಸು ತಿಳ್ಕೊಂಡು ಹೇಳ್ತಾರೆ.